ಹಾಯ್ ಹಲೋ ಆ್ಯಂಡ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ನ್ಯೂ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಹೋಪ್ ಎಲ್ಲರೂ ಸೇಫ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಲಾಸ್ಟ್ ವ್ಲಾಗಲ್ಲಿ ಆಗಲೇ ಹೇಳ್ದಂಗೆ ಒಂದು ಚಾಟ್ ಐಟಮ್ನ ಮಾಡಿದ್ವಿ. ಸೊ ಈ ಸರಿ ಬಂದು ಅವರೆಕಾಳಿಂದ ಸಾಂಬಾರು ಮಾಡೋಣ ಅಂತ, ಮಸಾಲೆ ಸಾಂಬಾರು ಮಾಡೋಣ ಅಂತ. ಇದಕ್ಕೆ ಬೇಳೆ ಸಾರು ಅಂತೀವಿ ನಾವು. ಯಾರ್ಯಾರ ಕಡೆ ಏನೇನು ಅಂತಾರೆ ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಕ್ವಿಕ್ಕಾಗಿ ಈಸಿಯಾಗಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಇವಾಗ ಬಂದು ಸಂಕ್ರಾಂತಿ ಸೀಸನ್ ಅಲ್ವಾ, ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಅವರೆಕಾಳನ್ನ ಬಳಸ್ತಾರೆ. ಉಪ್ಪಿಟ್ಟಾಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಪಲಾವ್ಗಾಗಿರ್ಬೋದು, ಕೆಲವರು ಎಂಟಿ ಸ್ಟಮಕ್ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ. ಸೊ ಅದನ್ನು ಸಿಂಪಲಾಗಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಕ್ವಿಕ್ಕಾಗಿ ತೋರಿಸ್ತೇನೆ ನಿಮಗೆ. ಸೊ ತಡ ಮಾಡೋದು ಬೇಡ, ವ್ಲಾಗ್ ಒಟ್ಟಿಗೆ ಸ್ಟಾರ್ಟ್ ಆಗಿಬಿಡೋಣ. ಅದಕ್ಕೂ ಮುಂಚೆ ನನಗೆ ಲೈಕ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನೋ ಅಂತ ಏನಿಲ್ಲ. ಇವಾಗ ಎಲ್ಲರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ, ನಿನ್ನೆ ಯಶ್ ಸರ್ ಬರ್ಡೇ ಆಗಿರೋದ್ರಿಂದ ಟಾಕ್ಸಿಕ್ ಮೂವಿದು ಟ್ರೇಲರ್ನ ಬಿಟ್ಟಿದ್ರು. ನಾನು ಕೂಡ ನೋಡಿದೆ. ಡೆಫಿನೆಟ್ಲಿ ನನಗೂ ಗೊತ್ತು ನೀವು ಎಲ್ಲರೂ ನೋಡಿರ್ತೀರಾ ಅಂದ್ಬಿಟ್ಟು. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಟೀಸರ್ನ ನೋಡೋಕ್ಕೆ ದಯವಿಟ್ಟು ಹೋಗಿ ನೋಡಿ. ಟಾಕ್ಸಿಕ್ ಮೂವಿ ಟೀಸರ್ ನಿಮಗೆಲ್ಲ ಕಡೆ ಸಿಗುತ್ತೆ, ಯೂಟ್ಯೂಬ್ಸಲ್ಲಿ ಅಲ್ಲಿ ಎಲ್ಲ. ಹೊಸದಾಗಿ ಹೇಳೋಂಥದ್ದು ಏನು ಬೇಡ, ಬಟ್ ತುಂಬ ಚೆನ್ನಾಗಿದೆ. ಯಾರಾದರೂ ಕೆಲಸದಲ್ಲಿ ಬ್ಯುಸಿಯಾಗಿ ನೋಡೋಕ್ಕಾಗಿಲ್ಲ ಅಂದರೆ ಮೇಕ್ ಟೈಮ್ ಆ್ಯಂಡ್ ನೋಡಿ. ತುಂಬ ಚೆನ್ನಾಗಿದೆ. ನನಗೆ ಫಸ್ಟ್ ಟೈಮ್ ಅದರಲ್ಲಿ ಏನು ಖುಷಿ ಅನಿಸಿದ್ದು ಅಂತಂದರೆ, ಎಷ್ಟೊಂದು ಮೂವೀಸ್ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಂತಿಲ್ಲ, ಬಟ್ ಟಾಕ್ಸಿಕ್ ಮೂವಿಲಿ ಯಶ್ ಸರ್ ಲುಕ್ ಆಗಿರ್ಬೋದು, ಆ ಗ್ರೇಸ್ ಆಗಿರ್ಬೋದು, ಅವ್ರು ಕ್ಯಾರಿ ಮಾಡಿರೋ ಸ್ವ್ಯಾಗ್ ಆಗಿರ್ಬೋದು, ಆ ಆ್ಯಟಿಟ್ಯೂಡ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್, ಟಾಪ್ ನಾಚ್, ತುಂಬ ಸಕ್ಕತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬೇಸಿಕಲಿ ನಾನು ಯಾರನ್ನೂ ಅಷ್ಟು ಅಂದರೆ ನಾನು ಒಂಥರ ಏನಂತಾರೆ ಮೂವಿ ರಿವ್ಯೂ ಕೊಡೋದು ಆ ಥರ ಎಲ್ಲ ಡೆಫಿನೆಟ್ಲಿ ಏನೂ ಮಾಡ್ತಿಲ್ಲ. ಇದು ನಾನು ಬ್ಲಾಗ್ ಮಾಡಬೇಕಾದ್ರೆ ಹಾಗೆ ಹೇಳಬೇಕು ಅನಿಸ್ತು. ನನಗೇನು ಅನಿಸ್ತು ಅಂದರೆ, ಅವ್ರು ಯಾವಾಗೂ ಹೇಳೋರು ಕೆಲವೊಂದು ಇಂಟರ್ವ್ಯೂಸಲ್ಲೆಲ್ಲ ನಾನು ಯಶ್ ಸರ್ ತುಂಬ ಸರಿ ಹೇಳಿರೋದನ್ನ ನೋಡಿದ್ದೀನಿ. ಅಂದರೆ ಯಾಕೆ ಬರೀ ಕನ್ನಡ ಇಂಡಸ್ಟ್ರಿನ ನಾವೇ ಯಾಕೆ ಕೆಳಗಡೆ ಹಾಕಿ ನೋಡ್ತೀವಿ, ನಾವೇ ಯಾವಾಗಲೂ ಯಾಕೆ ಅದನ್ನು ಇಲ್ಲ ನಾವು ಹೀಗೆ ತೊಗೊಂಡೋಗೋಕ್ಕಾಗಲ್ಲ ಅಂತ ನಾವೇ ಯಾಕೆ ಯಾವಾಗೂ ಅನ್ಕೊತಾ ಇರ್ತೀವಿ. ವಿ ಕ್ಯಾನ್ ಜಸ್ಟ್ ಮೇಕ್ ಅ ಟ್ರೈ ಆ್ಯಂಡ್ ಸಿ ಅಲ್ವಾ, ಲೈಕ್ ನಮ್ಮ ಇಂಡಸ್ಟ್ರಿನೂ ನಾವು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬೋದು ಅಂತ ಅವ್ರು ಯಾವಾಗೂ ಹೇಳ್ತಿದ್ರು. ಬಟ್ ಐ ಥಿಂಕ್ ದಟ್ ಮ್ಯಾನ್ ಸ್ಪೋಕ್ ಟ್ರೂ ಆ್ಯಂಡ್ ಬ್ರಾಟ್ ದಟ್ ಇಂಟು ಆ್ಯಕ್ಷನ್ ಅಂತ ಅನಿಸ್ತು ನನಗೆ. ಟಾಕ್ಸಿಕ್ ಮೂವಿ ಟೀಸರ್ನ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೇರೆ ಯಾವ ಲ್ಯಾಂಗ್ವೇಜಸ್ಗಿಂತನೂ ನಮ್ಮ ಕನ್ನಡ ಇಂಡಸ್ಟ್ರಿ ಏನು ಕಡಿಮೆ ಇಲ್ಲ ಗುರು ಅನ್ನೋದನ್ನು ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದ್ರು ಅನಿಸುತ್ತೆ ಟಾಕ್ಸಿಕ್ ಮುಖಾಂತರ. ಇದು ಕಂಪ್ಲೀಟ್ ಒಂಥರ ಯಾವುದೋ ಒಂದು ಒಳ್ಳೆ ಇಂಗ್ಲೀಷ್ ಮೂವಿ ನೋಡ್ದಂಗೆ ಅನಿಸ್ತು. ಆ ಇಂಟ್ರಡಕ್ಷನ್ ಎಲ್ಲ ಕಾರ್ ಆಗಿರ್ಬೋದು, ಕ್ಯೂಟ್ ಆ ಬೇಬೀಸ್, ಆ ಮಗು ಆಗಿರ್ಬೋದು, ಆಮೇಲೆ ಸರ್ ಬಂದು ಡ್ಯಾಡಿ ಈಸ್ ಹೋಮ್ ಅಂತ ಹೇಳಿದ ಇದಾಗಿರ್ಬೋದು, ಡೈಲಾಗ್ ರೆಂಡಿಷನ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಅವ್ರಿಗೆ ಅವರೇ ಸಾಟಿ. ನಿಜವಾಗ್ಲೂ KVN ಪ್ರೊಡಕ್ಷನ್ಸ್ ಅವ್ರಿಗೆ, ಯಶ್ ಸರ್ಗೆ, ಮತ್ತು ಪ್ರತಿಯೊಬ್ಬರಿಗೂ ಸೊ ಪಾರ್ಟ್ ಆಗಿರೋಂಥ ರುಕ್ಮಿಣಿ ವಸಂತ್ ಅವ್ರಿಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಎಲ್ಲರ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇರಲಿ. ಯಾಕಂದರೆ ಅದು ಅಷ್ಟು ಚೆನ್ನಾಗಿ ಬಂದಿದೆ ಟೀಸರ್ ಅಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಅದು ಡೀಟೇಲಿಂಗ್ ಆಗಿರ್ಬೋದು, ಪ್ರತಿಯೊಂದು ಅವ್ರು ನಡ್ಕೊಂಬರುವಾಗ ಗನ್ ಸೀನು ಇದಿರ್ಬೋದು, ಯಾರು ನಮ್ಮ ಕನ್ನಡದವರು ಅಂತ ಯಾರು ಅನಿಸ್ತಾನೆ ಇಲ್ಲ. ಆ ಥರ ಯಾವುದೋ ಒಂದು ಇಂಗ್ಲೀಷ್ ಮೂವಿ ಕುತ್ಕೊಂಡು ನೋಡ್ತೀವಲ್ಲ, ಆ ಥರ ಒಂದು ವೈಬು, ಆ ಥರ ಒಂದು ಫೀಲ್ ಕೊಡ್ತಿದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಲೈಕ್ ನಾನು ಯಾವುದು ಹಾನೆಸ್ಟಾಗಿ ಹೇಳ್ತೀನಿ, ನಾನು ಎಲ್ಲ ಮೂವೀಸ್ ಅಂತ ಅಲ್ಲ, ಅಂದರೆ ನಾನು ಆಲ್ಮೋಸ್ಟ್ ಆಲ್ ನಾನು ಯಾವ ಮೂವೀಸ್ದು ಟೀಸರ್ಸ್ ಎಲ್ಲ ನೋಡೋಕ್ಕೆ ಹೋಗಲ್ಲ. ನಾನು ಡೈರೆಕ್ಟ್ ನಾನು ಏನಿದ್ರು ಹೋದರೆ ಫಿಲಮ್ಗೆ ಹೋಗ್ತೀನಿ. ಅದು ನನಗೆ ಇಷ್ಟ ಆಯಿತು, ಏನೋ ಅದು ಫಿಲಮ್ ಬಗ್ಗೆ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಅಕ್ಕಪಕ್ಕ ಇರೋರು ಅಥವಾ ಪೀಪಲ್ಸ್ ನನ್ನ ಸುತ್ತಮುತ್ತ ಇರೋರು ಹೇಳ್ತಾ ಇದ್ದಾಗ ಆ ಫಿಲಮ್ಗೆ ಹೋಗಬೇಕು ಅನಿಸಿ ಹೋಗ್ತೀನಿ, ಅಥವಾ ರ್ಯಾಂಡಮ್ ಆಗೂ ಹೋಗ್ತೀನಿ ಫಿಲಮ್ಸ್ ನೋಡೋಣ ಹಿಂಗಿರುತ್ತೆ ಅಂತ. ಬಟ್ ಯಾವತ್ತೂ ನನ್ನ ಟೀಸರ್ಸ್ ಎಲ್ಲ ನಾನು ನೋಡೋದೇ ಇಲ್ಲ. ನಾನು ಆ ಥರ ತುಂಬ ಕೂತಿ ಟೀಸರ್ಸ್ ನೋಡಿದ್ದು ಅಂತಂದರೆ ಕಾಂತಾರಾಗ ಮಾತ್ರ. ಅದು ಬಿಟ್ಟು ನಾನು ಬೇರೆ ಯಾವ ಫಿಲಮ್ಸ್ಗೂ ನಾನು ಯಾವುದೇ ಫಿಲಮ್ ಟೀಸರು ನಾನು ನೋಡೋ ಹ್ಯಾಬಿಟ್ಟೇ ಇಟ್ಕೊಂಡಿಲ್ಲ. ನಾನು ಯಾವಾಗೂ ಡೈರೆಕ್ಟ್ ಫಿಲಮೇ ನೋಡೋವಂಥದ್ದು. ಬಟ್ ಟಾಕ್ಸಿಕ್ದು ಅಷ್ಟೇ, ನಾನು ಸುಮ್ಮನೆ ನೋಡಬೇಕು ಅಂತ ಇರಲಿಲ್ಲ, ನೋಡೋಣ ಹೆಂಗೋ ಏನೋ ಅನ್ನೋ ಥರ ಇತ್ತು. ಬಟ್ ಟೀಸರ್ ನೋಡಿದವಾಗ ನಿಜವಾಗ್ಲೂ ಹೇಳ್ತೀನಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. KVN ಪ್ರೊಡಕ್ಷನ್ಸ್, ಯಶ್ ಸರ್, ರುಕ್ಮಿಣಿ ಮ್ಯಾಮ್, ಮತ್ತು ಅವರು ಎಲ್ಲರೂ ಯಾರ್ಯಾರೆಲ್ಲ ಇದ್ದಾರೆ ಅವ್ರ ಟೀಮಲ್ಲಿ, ಹೀರೋಯಿನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಮ್ಮೆಲ್ಲರ ಕಡೆಯಿಂದ ವಿಶಸ್ ಆಲ್ ದಿ ಬೆಸ್ಟ್ ಅವ್ರ ಟೀಮ್ಗೆ. ತುಂಬ ಚೆನ್ನಾಗಿ ಹ್ಯೂಜ್ ಸಕ್ಸಸ್ ಹೋಗಲಿ ಅವ್ರಿಗೆ. ಮತ್ತು ಯಶ್ ಸರ್ಗೂ ಅಷ್ಟೇ ಒಂದು ಗ್ರೇಟ್ ರೆಸ್ಪೆಕ್ಟ್ ಟು ದಟ್ ಮ್ಯಾನ್. ಬಿಕಾಸ್ ಅವರೊಂದು ಆ ಸ್ವ್ಯಾಗ್ ಆಗಿರ್ಬೋದು, ನಮ್ಮ ಇಂಡಸ್ಟ್ರಿನ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅನ್ನೋ ಅವ್ರದ್ದೊಂದು ಎಫರ್ಟ್ಲೆಸ್ ಇದೆಯಲ್ಲ, ರೆಂಡಿಷನ್ ಇದೆಯಲ್ಲ, ರಿಯಲಿ ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ಆಸಮ್ ಟು ಸಿ ಹಿಮ್ ಆನ್ ದ ಸ್ಕ್ರೀನ್.
ಸೊ ನಾನಂತೂ ಕಾಯ್ತಾ ಇದ್ದೀನಿ ಟಾಕ್ಸಿಕ್ ಮೂವಿನ ನೋಡೋಣ ಹೋಗಿ ಥಿಯೇಟ್ರಲ್ಲೇ ನೋಡೋಣ. ನಾನು ಅಷ್ಟೇ, ನೀವು ಎಲ್ಲರೂ ಅಷ್ಟೇ, ದಯವಿಟ್ಟು ಎಲ್ಲರೂ ಹೋಗಿ ಕನ್ನಡ ಮೂವೀಸ್ನ ಥಿಯೇಟ್ರಲ್ಲೇ ನೋಡಿ. ಇನ್ಸ್ಟೆಂಟ್ ಅದು ಟಿ ವಿಲಿ ಬರೋವರೆಗೂ ಕಾಯಬೇಡಿ. ನಾವೇ ನಮ್ಮ ಕನ್ನಡ ಚಿತ್ರರಂಗನ ಬೆಳೆಸಲಿಲ್ಲ ಅಂದರೆ ಮತ್ತೆ ಯಾರೂ ಬೆಳೆಸಲ್ಲ ಅಂತ. ಸೊ ಇದೇನು ಯಾವುದೇ ರೀತಿಯಾದಂಥ ಮೂವಿ ಪ್ರಮೋಷನ್ಸ್ ಆ ಥರದ್ದೆಲ್ಲ ಏನಿಲ್ಲ. ಹಿಂಗೆ ಅಡುಗೆ ವ್ಲಾಗ್ ಅಂತ ಮಾಡಬೇಕಾದ್ರೆ ಸುಮ್ಮನೆ ಆ ಮೂವಿ ಟೀಸರ್ ನೋಡಿದ್ನಲ್ಲ, ನನಗಂತೂ ಸಿಕ್ಕಾಪಟ್ಟೆ ಹಾನೆಸ್ಟ್ಲಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ಸಜೆಸ್ಟ್ ಮಾಡ್ತಿದ್ದೀನಿ, ನೋಡಿ. ಎಲ್ಲರೂ ನೋಡೇ ಇರ್ತೀರಾ, ಬಟ್ ಅಲ್ಲೂ ಇಲ್ಲೂ ಯಾರಾದರೂ ಕೆಲಸದಲ್ಲಿ ಸಿಕ್ಕಿ ಬ್ಯುಸಿಯಾಗಿ ನೋಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ನೋಡಿ. ಸೊ ತಡ ಮಾಡೋದು ಬೇಡ. ಹಾಗಾದರೆ ಅಡುಗೆ ವ್ಲಾಗ್ ಒಟ್ಟಿಗೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಟಕ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬೇಗ ಆಗೋಗುತ್ತೆ ಇನ್ಸ್ಟೆಂಟಾಗಿ. ಅಂದರೆ ನಮ್ಮ ಕಡೆ ಇವಾಗ ನಾನ್ ವೆಜ್ ತಿನ್ನೋರು ಒಂದು ಸ್ವಲ್ಪ ಮಟನ್ ಸಾಂಬಾರು ಟೇಸ್ಟ್ ಕೊಡುತ್ತೆ, ಬಟ್ ನಾನ್ ವೆಜ್ ತಿಂದೇ ಇರೋರು ವೆಜಿಟೇರಿಯನ್ಸ್ಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಥರ ಈ ಥರ ಸಾರು ತುಂಬ ಚೆನ್ನಾಗೇ ಇರುತ್ತೆ. ಬಟ್ ನಮಗೆ ನಾನ್ ವೆಜಿಟೇರಿಯನ್ ಲವರ್ಗೆ ಮಟನ್ ಸಾರು ಟೇಸ್ಟ್ ಕೊಡುತ್ತೆ. ನಾನು ಮಟನ್ ತಿನ್ನಲ್ಲ ಪರ್ಸ್ನಲಿ, ಬಟ್ ಆ ಥರ ಫೀಲ್ ಕೊಡುತ್ತೆ ಅಂತ ಎಲ್ಲರೂ ಹೇಳ್ತಿರ್ತಾರೆ. ನಾನು ತಿನ್ನೋದು ಬರೀ ಚಿಕನ್ ಅಷ್ಟೇ, ನಾನ್ ವೆಜಲ್ಲಿ ಬರೀ ಯಾವುದೂ ಮುಟ್ಟಲ್ಲ ನಾನು. ಫಿಶ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಸೊ ನೋಡೋಣ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ ವ್ಲಾಗ್ ಒಟ್ಟಿಗೆ. ಹೇಗೆಲ್ಲ ಬರುತ್ತೆ, ಹೇಗೆ ಅನಿಸುತ್ತೆ ಅಂತ ನೋಡೋಣ, ಓಕೆನಾ? ಸೊ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿಬಿಡೋಣ. ಇದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಬೇಕು. ಎಣ್ಣೆ ಬಾಯ್ಲ್ ಆಗಿದ ತಕ್ಷಣ ಇಟ್ಟಿದ ತಕ್ಷಣ ಇದಕ್ಕೆ ಏನೇನೆಲ್ಲ ಆ್ಯಡ್ ಮಾಡ್ತಿದ್ದೀನಿ ಅಂತಂದರೆ, ಇದಕ್ಕೆ ನಾನು ನಿಮಗೆ ಇಂಗ್ರೀಡಿಯೆಂಟ್ಸ್ ಹೇಳ್ತಿಲ್ಲ, ಡೈರೆಕ್ಟಾಗಿ ಹಾಕ್ಬಿಟ್ಟು ಇಲ್ಲೇ ಹೇಳ್ಬಿಡೋಣ ಅಂತ ಕ್ವಿಕ್ಕಾಗಿ. ಸೊ ಇಲ್ಲಿ ನಾನು ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂತಂದರೆ, ನೀವು ನೋಡ್ತಿರ್ಬೋದು ಆಯಿಲ್ ಹಾಕಿದ್ದೀನಿ. ಅದು ಆಯಿಲ್ ಹಾಕಿದಾಗ ಒಂಚೂರು ಈರುಳ್ಳಿನ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂಚೂರು ಸಿಪ್ಪೆಷ್ಟು ಅದನ್ನೊಂಚೂರು ಫುಲ್ಲು ಬ್ಲ್ಯಾಕಾಗಿ ಟರ್ನ್ ಆಗೋ ಥರ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನು ಏನು ಹಾಕಿದ್ದೀನಿ ಅಂದರೆ ಈರುಳ್ಳಿನ ಹಾಕ್ತಿದ್ದೀನಿ, ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಚಕ್ಕೆ ಲವಂಗ ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ, ಮತ್ತು ಒಂಚೂರು ಒಂದೆರಡು ಕಾಳು ಮೆಣಸನ್ನ ಹಾಕಿದ್ದೀನಿ. ಆಲ್ಮೋಸ್ಟ್ ಇವಾಗ ಮಟನ್ ಸಾಂಬಾರು ಮಾಡೋರು ಗೊತ್ತೇ ಇರುತ್ತೆ, ಸೇಮ್ ಆಲ್ಮೋಸ್ಟ್ ಅದೇ ಥರ ಪ್ರೊಸೀಜರೇ ಬರುತ್ತೆ. ಅಂದರೆ ಆ ಥರನೇ ಇಷ್ಟೇ ಐಟಮ್ಸ್ನ ಹಾಕ್ಕೊಬೇಕು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಇನ್ನೊಂಚೂರು ಏನೊಂದು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊತೀವಿ ಅಂದರೆ ಟೊಮೆಟೊ ಒಂದನ್ನು ಎಕ್ಸ್ಟ್ರಾ ಎಕ್ಸ್ಟ್ರಾ ಆ್ಯಡ್ ಆನ್ ಥರ ಅಂದರೆ ಟೊಮೆಟೊ ಒಂದನ್ನು ಏನು ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಳೋದು ನಾವು. ಸೊ ನೋಡ್ತಿರ್ಬೋದು ಈ ರೀತಿ ಹೀಗೆ ಮಾಡ್ಕೊತಾ ಇರಬೇಕು. ಇದು ಅಷ್ಟೇ ಒಂಚೂರು ಎಲ್ಲೋಯಿಶ್ಗೆ ಆ ಥರ ಟರ್ನ್ ಆಗೋ ಥರ ಮಾಡ್ಕೊಬೇಕು. ಇದಕ್ಕೆ ನಾವು ಇನ್ನೊಂಚೂರು ಏನು ಹಾಕ್ತಾರೆ ಅಂದರೆ ಇದು ಕಡಲೆಪಪ್ಪು ಇರುತ್ತಲ್ವ ಅದನ್ನು ಹಾಕ್ಕೊಬೇಕು. ಒಂಚೂರು ಹಾಕ್ಕೊಳ್ಳಿ. ಇದನ್ನು ನೀವು ಫುಲ್ ಅದೊಂಥರ ನೋಡಿ ಈ ಥರ ಸ್ವಲ್ಪ ಪಿಂಕಿಶಾಗಿ ಟರ್ನ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಟೊಮೆಟೊನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನೇನು ಮಾಡಬೇಕು ಅಂದರೆ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಮತ್ತು ಕಾಯಿ ಹಾಕ್ಬಿಟ್ಟು ಇದನ್ನು ಹಾಕ್ಕೊಂಡು ಧನಿಯಾ ಪುಡಿ 3 ಸ್ಪೂನ್ ಹಾಕ್ಕೊಂಡು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಬೇಕು. ಹಿತ್ತಕ್ಕೆ ಬೇಳೆ ಅಂದರೆ ನೋಡಿ ಇದೆ ಹೇಗಿರುತ್ತೆ, ಹಿತ್ತಕ್ಕೆ ಬೇಳೆ ಹೇಗೆ ಕಾಣಿಸುತ್ತೆ ಅಂದರೆ. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ಹಿತ್ತಕ್ಕೆ ಬೇಳೆನ ಇದನ್ನು ನಾವು ಒಂದು ದಿವಸ ಮುಂಚೆನೇ ನೀರಲ್ಲಿ ಚೆನ್ನಾಗಿ ಹಾಕಿ ನೆನೆ ಹಾಕ್ತೀವಿ. ಇದನ್ನು ನೆನೆದ ಮೇಲೆ ಬೆಳಗ್ಗೆ ಅದರದ್ದು ಸಿಪ್ಪೆನ ರಿಮೂವ್ ಮಾಡ್ತೀವಿ. ಅದನ್ನೇ ನಾವು ಈ ಥರ ಹಿತ್ತಕ್ಕೆ ಬೇಳೆ ಅಂತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ಹಿತ್ತಕ್ಕೆ ಬೇಳೆ. ಇದ್ರ ಜೊತೆಗೆ ಹಿತ್ತಕ್ಕೆ ಬೇಳೆ ಜೊತೆಗೆ ನಾವು ಇನ್ನೇನು ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡ್ತೀವಿ ಅಂದರೆ ಇಲ್ಲಿ ಪೊಟ್ಯಾಟೋಸ್ನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಪೊಟ್ಯಾಟೋಸ್ ಅಂದರೆ ಇದನ್ನು ಮಿಕ್ಸ್ ಮಾಡಿ ಹಾಕ್ತೀನಿ. ನೀವು ಬೇಕಂದರೆ ಬ್ರಿಂಜಾಲ್ ಕೂಡ ಹಾಕ್ಬೋದು ಈ ಕಾಳು ಒಟ್ಟಿಗೆ. ಬ್ರಿಂಜಾಲ್ ಹಾಕ್ತಾರೆ, ಕೆಲವೊಬ್ರು ರ್ಯಾಡಿಶ್ ಹಾಕ್ತಾರೆ, ಬಟ್ ನಾನು ಬರೀ ಆಲೂಗಡ್ಡೆ ಹಾಕೋಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಏನಾದರೂ ಫ್ರೈ ಮಾಡಿದ್ದೀವಿ, ಇದು ಏನೆಲ್ಲ ಇದೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ, ಇದ್ರ ಜೊತೆಗೆ 3 ಸ್ಪೂನ್ಸ್ ಬರೀ 3 ಸ್ಪೂನ್ಸ್ ಆಫ್ ಕೊರಿಯಂಡರ್ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಮಿಕ್ಸಿಲಿ ಒಂದು ರೌಂಡ್ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಕುಕ್ಕರಲ್ಲಿ ಹಾಕುವಾಗ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಆಗಲೇ ಹೇಳ್ದಂಗೆ ಮಸಾಲ ನೋಡಿ ಈ ರೀತಿ ನೀಟಾಗಿ ನುಣ್ಣಗೆ ರುಬ್ಕೊಬೇಕು. ನೋಡಿ ಈ ಥರ ಫುಲ್ ನುಣ್ಣಗಾಗಿರ್ಬೇಕು ಆ ಮಸಾಲೆ. ಹಿತ್ತಕ್ಕೆ ಬೇಳೆ ಸಾರಲ್ವ, ಸೊ ಹಾಗೆ ನುಣ್ಣಗೆ ರುಬ್ಕೊಂಡ್ರೆ ಸಾರು ಚೆನ್ನಾಗಿ ಬರುತ್ತೆ. ಅದು ನಿಮಗೆ ಏನಂತಾರೆ ನಾಯ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ಬಿಟ್ಟು ನಾನು ರುಬ್ಬೋದನ್ನ ತೋರಿಸಿಲ್ಲ. ಸೊ ಈ ರೀತಿ ನುಣ್ಣಗೆ ರುಬ್ಕೊಬೇಕು. ಆಮೇಲೆ ಏನು ಮಾಡಬೇಕು ಅಂತ ಅಂದರೆ ಒಂದು ಕುಕ್ಕರ್ನ ತೊಗೊಂಡು ನೋಡಿ ನಿಮ್ಮ ಕಣ್ಣು ಮುಂದೆ ಒಂಚೂರು ಆಯಿಲ್ ಹಾಕಿದ್ದೀನಿ. ಎಣ್ಣೆ ಕಾಯ್ತಾ ಇದ್ದಂಗೆ ಫಸ್ಟ್ ಏನು ಮಾಡಬೇಕು ಅಂದರೆ ಇದು ಹಿಕ್ಕಿದ ಅವರೆಕಾಳನ್ನು ನಾವು ರಾತ್ರಿ ನೆನೆಸ್ಬಿಟ್ಟು ಹಿಟ್ಟಿಟ್ಕೊಂಡಿರ್ತೀವಿ, ಆ ಕಾಳನ್ನ ಕಂಪ್ಲೀಟಾಗಿ ಹಾಕಬೇಕು, ಓಕೆನಾ? ಸೊ ಅದನ್ನು ಹಾಕ್ಬಿಟ್ಟು ಒಂದು ರೌಂಡು ತಿರುಗಿಸ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ಅದು ತಿಂದವಾಗ. ಒಂದು ರೌಂಡ್ ತಿರುಗಿಸ್ಕೊಂಡು ಆಮೇಲೆ ಇದ್ರ ಜೊತೆಗೆ ನೀವೇನು ಕಾಂಬಿನೇಷನಲ್ಲಿ ಹಾಕ್ತಿದ್ದೀರಾ
ಲೈಕ್ ಆಲೂಗಡ್ಡೆ ಹಾಕ್ಬೋದು, ಬ್ರಿಂಜಾಲ್ ಹಾಕ್ಬೋದು, ನಿಮ್ಗೆ ಏನೇನು ಬೇಕು ಅದನ್ನು ಹಾಕ್ಬೋದು. ಬಟ್ ನಾನು ಬರೀ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ನನಗೆ ಬ್ರಿಂಜಾಲ್ ಅಂದರೆ ಇಷ್ಟ ಇಲ್ಲ, ಅದಕ್ಕೆ ಅದನ್ನು ಆ್ಯಡ್ ಮಾಡ್ಕೊಬೋದು. ಕೆಲವೊಬ್ಬರು ಇನ್ನೂ ಇದಕ್ಕೇನೆಂದರೆ ಹೀಗೊಂಚೂರು ಒಂದು ಪಿಂಚ್ ಆಫ್ ಟರ್ಮೆರಿಕ್ ಪೌಡರ್ ಹಾಕ್ಕೊಳ್ಳೋಣ, ಒಂಚೂರು ಚಿಲ್ಲಿ ಪೌಡರ್, ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ ಬಟ್ ಒಂಚೂರು ಸಾಲ್ಟ್ ಹಾಕ್ಕೊಂಡು ಅದನ್ನೊಂಚೂರು ಹಿಂಗೆ ಸ್ವಲ್ಪ ಅದು ನೀರಿನ ಅಂಶ ಎಣ್ಣೆ ಅಂಶ ಎಲ್ಲ ಬಿಡೋಗಂಟ ಒಂಚೂರು ಹಿಂಗೆ ತಿರುಗಿಸೋಣ. ಆಮೇಲೆ ನೀವು ರುಬ್ಬಿರ್ತೀರಲ್ಲ ಮಸಾಲೆ ಏನಿರುತ್ತೆ ಅದನ್ನು ಹಾಗೆ ಗಟ್ಟಿಯಾಗಿ ಹಾಕ್ಕೊಂಡು ಈ ಇಟ್ಟಕ್ಕಿದ ಅವರೆಕಾಳು, ಆಲೂಗಡ್ಡೆ ಅದೆಲ್ಲ ನೀವೇನು ಹಾಕಿರ್ತೀರೋ ಅದ್ರ ಜೊತೆ ಹಾಗೇ ತಿರುಗಿಸಿ. ಏನಕ್ಕೆ ಇದನ್ನು ಹಾಗೆ ತಿರುಗಿಸ್ಬೇಕು ಅಂದರೆ, ಇವಾಗ ಮೊನ್ನೆ ಹೇಳ್ದಂಗೆ ಈ ಮಸಾಲೆ ಸಾಂಬಾರ್ಸ್ ಏನೇ ಮಾಡಬೇಕಾದ್ರೂ ಹಸಿ ವಾಸನೆ ಸ್ವಲ್ಪ ಹಾಗೆ ಇರುತ್ತೆ. ಅದು ನಾವು ವಾಟರ್ ಆ್ಯಡ್ ಮಾಡೋಕ್ಕೆ ಮುಂಚೆನೇ ಬರೀ ಮಸಾಲೆ ಹಾಕಿ ಈ ಥರ ಕಾಳಿಗೆ ನೀಟಾಗಿ ತಿರುಗಿಸ್ಕೊಂಡ್ರೆ ನೋಡಿ ಜಿಡ್ಡಂಶ ಆಗಿರ್ಬೋದು, ಹಸಿ ವಾಸನೆ ಆಗಿರ್ಬೋದು, ಮತ್ತು ಅದು ಏನಂತಾರೆ ಈ ಹಸಿ ಇದು ಮಸಾಲೆ ಆಗಿರೋದ್ರಿಂದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಈಗ ನೋಡಿ ನಿಮಗೆ ಯಾವ ಥರ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ವಾಟರ್ನ ಮಿಕ್ಸ್ ಮಾಡ್ಕೊಬೋದು. ಈ ರೀತಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಉಪ್ಪು ಬೇಕೋ. ಆಮೇಲೆ ಒಂಚೂರು ಸಪ್ಪೆ ಗಿಪ್ಪೆ ಏನಾದರೂ ಇತ್ತು ಅಂದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು. ಈ ರೀತಿ ಹಾಕ್ಬಿಟ್ಟು ಇದೊಂದು ಕುದಿ ಬರಲಿ. ಕುದಿ ಬಂದಮೇಲೆ ಕುಕ್ಕರ್ ವಿಸಿಲ್ ಮುಚ್ಚಿಬಿಟ್ಟು 3 ವಿಸಿಲ್ಸ್ ಬಿಟ್ಟರೆ ಸಾಕು. 2 ವಿಸಿಲ್ಸ್ ಅಥವಾ 3 ವಿಸಿಲ್ಸ್ ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ಕೊಂಡ್ರೆ ಹಿತ್ತಕ್ಕೆ ಬೇಳೆ ಸಾರು ಮಸಾಲೆ ದೋಸೆಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ರೈಸ್ಗಾಗಿರ್ಬೋದು, ಮುದ್ದೆಗಾಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಓಕೆನಾ? ಇಷ್ಟೇ ಸಿಂಪಲ್ ಆಗಿರೋಂಥ ಹಿತ್ತಕ್ಕೆ ಬೇಳೆ ಸಾರು ಮಾಡೋಂಥದ್ದನ್ನ ಕ್ವಿಕ್ಕಾಗಿ ತೋರಿಸ್ಕೊಟ್ಟೆ ಇನ್ಸ್ಟೆಂಟಾಗಿ. ಯಾಕಂದರೆ ಇದು ಸಂಕ್ರಾಂತಿ ಟೈಮ್ ಸೀಸನ್ ಅಲ್ವಾ, ಸೊ ಎಲ್ಲರ ಮನೇಲೂ ಆಲ್ಮೋಸ್ಟ್ ಆಲ್ ಅವರೆಕಾಳು ಎಲ್ಲ ಕಡೆ ಕಾಣಿಸ್ತಾನೆ ಇರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೇಗನ್ನಿಸ್ತು ಅಂದ್ಬಿಟ್ಟು ಆದಷ್ಟು ವೀಡಿಯೋಸ್ನ ಶೇರ್ ಮಾಡ್ತಾಯಿರಿ. ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋ ತನಕ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಸ್ಟೇ ಸೇಫ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ನಿಮ್ಮ ಸುತ್ತ ಇರೋನ್ನ ಯಾವಾಗೂ ಆದಷ್ಟು ಖುಷಿಯಾಗೇ ಇರೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ದೆನ್ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ ಅಂದರೂ ಮೇಕ್ ಶ್ಯೂರ್ ದಟ್ ಯು ಕೀಪ್ ಯುವರ್ ಪೀಪಲ್ ಸರೌಂಡಿಂಗ್ಸ್ ವೆರಿ ಹ್ಯಾಪಿ. ಅಷ್ಟೇ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಿಮ್ಮ ಪ್ರಿಷಿಯಸ್ ಟೈಮಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ನನ್ನ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಒಂದು ಬಿಡದೆ ನೋಡ್ತಿದ್ದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಹೀಗೆ ಸಪೋರ್ಟ್ ಮಾಡ್ತೀರಿ. ಓಕೆನಾ? ನೆಕ್ಸ್ಟ್ ನಾನು ಯಾವುದೆಲ್ಲ ವ್ಲಾಗ್ಸ್ ಹಾಕ್ತೀನಿ ಅದಕ್ಕೆಲ್ಲ ಹೀಗೆ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ ನನ್ನ ಮೇಲೆ ಯಾವಾಗೂ ಇರಲಿ ಅಂತ ಕೇಳ್ಕೊತೀನಿ. ಸೊ ಎಸ್, ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋವರೆಗೂ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಆಲ್ಸೋ ಸ್ಟೇ ಸೇಫ್ ಎವ್ರಿಬಡಿ. Thank you so much for watching my vlogs.